ಬಿಡ್ಬಾಡಲಿ ಆ ಕಡೆ ಹಗ್ಗ ಹಿಡ್ಕ. ನೀ ಬೆಳೆದಲ್ದ ಮತ್ತೆ ನನ್ನ ಕೆಡಿ ಬಿಡ್ತೀನಿ ನೋಡಿ ನೀನು. ಇವ ಸಾಕಲಿ ಆಡಾಡಿ ಕಾಲು ಹಾಕತ್ತಿದ್ರು ನನಗೆ. ಸ್ವಲ್ಪ ಕೆಳಗೆ ನಿಳಿತೇನೆ ನಾನು. ನೀ ಬೇಕಾದ್ರೆ ಒಬ್ಬಾಕಿ ಆಡ. ನಿಲ್ಲಿಸ್ ಜೋಲಿ ನಿಲ್ಲಿಸಲಿ. ಏ ಇಷ್ಟಾಪ್ ನಿಮಗೆ ಸಾಕಾಗಿದ್ರೆ ಇಳಿರ್ ಕೆಳಗೆ. ನಾವು ಒಂದು ಸ್ವಲ್ಪ ಆಡ್ತೇವೆ. ಏನು ಜೋಕಾಲಿ ನೀವು ಕಟ್ಟಿಸಿರೋದು ನೀವು ಆಡ್ಬೇಕನ್ನೋದೇನು ನೇಮ್ ಐತೇನೆ? ಇಳಿರ್ ಏನಾಗಲ್ಲ, ಹಬ್ಬದಾಗ 2 ದಿನ ಆಡ್ತೇವೆ. ಇಲ್ರಿಪ್ಪ ನಾವು ಬಿಟ್ಟು ಕೊಡೋದಿಲ್ಲ. ಇದು ಸಣ್ಣ ಹುಡ್ರ ಆಡಕ್ಕಾಗಿ ನಾವು ಕಟ್ಟಿಸ್ಕೊಂಡವಿ ನಮ್ಮ ಅಪ್ಪಾಜಿ ಹೇಳಿ. ದೊಡ್ಡವ್ರಿಗೆ ಆಡಕ್ಕೆ ಅಲ್ಲಿ ಬೇನ್ ಗಿಡ ಕಟ್ಟಾರಲ್ಲ, ನೀವು ಅಲ್ಲೇ ಹೋಗಿ ಆಡ್ರಿ. ಅಲ್ಲಿ ನಮ್ಮವ್ವರು ಮತ್ತು ನಮ್ಮ ಚಿಗವ್ವ ಎಲ್ಲರೂ ಅಲ್ಲೇ ಅದಾರ ನೋಡ್ರಿ, ಶಾರದೊಡವರು ಎಲ್ಲರನ್ನ. ನಾವು ಅಲ್ಲೇ ಹೋಗಿ ಆಡ್ತಿದ್ವಿ. ಅಲ್ಲಿ ಜನ ಭಾಳ ಮಂದಿ ಅದಾರ. ನಮ್ಮ ಪಾಳೆ ಬರೋ ತನಕಂದ್ರೆ ಏಟೋ ತಕತಿ. ಅವ್ರು ಹತ್ತಿರ ಗಡ ಇಳಂಗ ಇಲ್ಲ. ಅದಕ್ಕೆ ಇಲ್ಲೇ 2 ಜೋರಿ ಆಡಿ ಹೋಗ್ಬಿಡ್ತಾರೆ. ಅದಕ್ಕೆ ಇಳಿರಿ. ಆಹಾ ಏನು ಖುಷಿ ಆಕತಿ ಈ ಜೋಕಾಲಿ ಎತ್ತಿದ್ರ. ಜಿಕ ಹೆಮೆ ಬಿಡ್ಬೇಡಲೆ, ಮಸ್ತ್ ಆಡ್ಬೇಕು ನೋಡಂಗ. ಇಬ್ರನ್ನ ಹಂಗ ಜೀಕಾಕತ್ತಿದ್ವಿ ಅಂದ್ರೆ ಹಗ್ಗರೆ ಮಠ ಆಡೋಣ ನಾವು. ಏ ಬ್ಯಾಡಲೆ ಪುಸಿ, ಕಮ್ಮಿ ಮಾಡಲಿ. ಇವ್ವ ಈ ನಮ್ನಿ ಜಿಕ್ಕಿದೆ ಅಂದ್ರೆ ನಾನು ಹೊಟ್ಟೆಗೆಲ್ಲ ಸುಳು ಅಂತದಲೆ. ನಾವು ಹೊಲ್ತೆಗಿ ನೀವು ಒಬ್ಬಕ್ಕೆ ಆಡು. ನಾ ಕೆಳಗಿಳಿತೇನೆ, ಬಿಟ್ಟು ಬಿಡಲೆ ನನ್ನ. ಅಯ್ಯ ಅದೇಟ್ ಹೆದರ್ತೀವಿ, ಸುಮ್ ಕುಂದ್ರೆ ಏನಾಗದಲ್ಲ. ನಾನು ಅದನ್ನಿಲ್ಲ ನಿನ್ನ ಜೊತೆಗೆ ಹಂಗ ಹೆದರ್ ಸಾಯ್ತೀವ. ಪುಸಿ ನಾ ಹೇಳಾಕತ್ತಾನೆ, ನನಗೆ ಮೊದ್ಲ ಹೆದರಿಕಾಗತೈತಿ. ನನಗೇನಾರ ಆಗಿ ನಾ ಸತ್ತಿಗೆ ತೋರೆ ಅಂದ್ರೆ ಬ್ಯಾಡಲೆ, ನಿಲ್ಲಿಸ್ಬಿಡು ನೀ ಜೋಕಾಲಿ ಆಡೋದ. ಏನಾಗಲ್ಲ, ಸುಮ್ ಕುತ್ಕೊಳ್ಳಲೆ. ಏನು ಹಂಗ ಜೋಕಾಲಿ ಆಡಿದ್ರೆ ಸಾಯ್ತಾರೇನು? ಮನೋಡು ತಂದ್ರೆ ಯಾರನ್ನ ಕಾಯಂಗಿಲ್ಲ ಸಾವು. ಏನು ಸಾಯ್ತೇನೆ ಅಂತಂದು ಹೆದರಿಕೆ ಅಂತ ಕುತ್ಕೊಂಡ್ರೆ ಅದೇನ್ರ ಹಿಂದೆ ಹೊಳ್ಳಿ ಹೋಗತ್ತೇನೆ? ಸುಮ್ ಕುತ್ಕ, ಏನಾಗೋದಲ್ಲ. ಪುಸಿ ನನಗೆ ಏನಾರ ಆತಂದ್ರೆ ನೋಡ, ನಾನೇನಿಲ್ಲ ದೆವ್ವಾಗಿ ಬಂದು ನಿನ್ನ ಬಡ್ಕಂತಾನೆ. ಯವ್ವ ಈಗೇನು ತುಸ ಕಡಕತ್ತೇನು? ಒಂದು ಜೂರಿ ಜೋಕಾಲಿ ಆಡಕ್ಕೆ ಬಿಡುವಲ್ಲಿ ನೀನ. ಸುಮ್ ಕುತ್ಕ. ಸಂಜೆ ಹಿಂಗ ಹೇಳಿದ್ರೆ ಇವ್ರು ಕೇಳಂಗಿಲ್ಲಲೆ. ಅಲ್ಲಿ ಆಶಾ ಅಂಟೆ ಬರಾಕತ್ತಾರಲ್ಲ, ಅವ್ರಿಗೆ ಹೇಳಂತಡೆ, ಅವ್ರಾದ್ರೆ ಇಳಿಸೊಕ್ಕರ ಇವ್ರನ್ನ. ಅಂಟೆ ಬರ್ರಿ ಇಲ್ಲಿ. ಇವ್ರು ನೋಡ್ರಿ ಪುಷಕ್ ಅಂಟೆ ಮತ್ತು ಇವ್ರು ಹೇಮಂಟೆ ಇಳಿರಿ ಅಂದ್ರೆ ಇಳಿವಲ್ರ. ನಾವು ಆಡಕತ್ತಿದ್ವಿ, ನಮ್ಮನ್ನು ಇಳಿಸಿ ತಾವು ಆಡಕತ್ತಾರ. ಇಳಿರ ಬುಬ್ಣ್ಯಾರ, ನೀವು ಮುದುಕೇರ ಆಗಿರಿ. ಸಣ್ಣ ನೋಡ್ರಿ ಆಡೋ ಜೋಕಾಲಿಯಾಗ ಆಡಕತ್ತಿರಲ್ಲ. ಬರ್ರಿ ಹೋಗೋಣ ಅಲ್ಲಿ. ಬನ್ನಿಗೆ ಇದಕ್ಕೆ ಬೇನ್ ಮರ ಕಟ್ಟಾರ ಅಂತಂದಿಲ್ಲನ, ಮತ್ತೆ ಇಲ್ಲಿ ಆಡಕತ್ತಾರ ಸುಂದ್ರಿಯರು ಇವ್ರು. ಅಲ್ಲಿ ಹೋಗಿ ನೋಡು. ಇವತ್ತು ಹೋಗಿ ನಿಂತ್ಕೊಂಡ್ರೆ ನಾಳೆ ಪಾಳೆ ಬರ್ತೈತೆ ನಿಂದು. ಅಷ್ಟು ಮಂದಿ ನಿಂತ್ಕೊಂಡಾರ. ನಾವೆಲ್ಲ ಅಲ್ಲಿ ಇಷ್ಟು ಜನ ನಿಂತ್ಕೊಂಡು ಜೋಕಾಲಿ ಆಡಿ ಬರಕ್ಕೆ ಹೋಗೋಣ. ಅದಕ್ಕೆ ಇಲ್ಲಿ 2 ಜೋರಿ ಆಡಿ ಚಟ ಮುರ್ಕೊಂಡು ಹೋದ್ರ ಆತಂದು ಹತ್ತೇವಿ. ಬಾ ಬೇಕಾರೆ ನೀನು ಕುತ್ಕ, ನೀನು 2 ಜೋರಿ ಆಡಿ ಹೋಗು ಅಂತಿದ್ರಾಗನ. ಏನ್ರಿ ಅಂಟಿ ನೀವು ಯಾರು ಹೇಳಿದ್ರು ನಾ ಕೇಳವಲ್ರಲ್ಲ. ತೀರ ಶೇಮ್ ಆಗ್ಬೇಕು ಬಿಡ್ರಿ ನಿಮಗೆ. ಒಂದು ತೀರ ಸಣ್ಣ ನೋಡ್ರಿ ಆಡೋ ಜೋಕಾಲಿಯಾಗ ಆಡಕತ್ತೀರಲ್ರಿ. ಇಳಿರಿ ನೀವು. ಹಿಂಗೆ ಮಾಡಿದೆ ಅಂದ್ರೆ ನಾನು ನಮ್ಮ ಅಪ್ಪಾಜಿಗೆ ಹೇಳಿ ಕರ್ಕೊಂಬಂದ್ಬಿಡ್ತಾನೆ ನೋಡ್ರಿ ಅವ್ರನ್ನ. ನೀ ಏನಾರ ಅನ್ಕೊಳವ ಹುಡುಗಿ, ನನಗಂತೂ ಏನು ಮೈಗತ್ತದಲ್ಲ. 4 ಜೋರಿ ಜೋಕಾಲಿ ಆಡ್ತಾನೆ ಹೋಗ್ಕನ್ ನಾನು ಅಷ್ಟೇ. ಸರಿ ಇಷ್ಟದಂಗೆ ಆಡಿದೆ ಸಾಕು, ಇಳಿತೇನೆ ಪಟ. ನೀವು ಆಡ್ಕೇರಿ, ಯಾರು ಬೇಡ ಅಂತಾರ. ಥ್ಯಾಂಕ್ಸ್ ರೀ ಆಶಾ ಅಂತೆ, ನೀವು ಬಂದು ಹೇಳಿದ್ದಕ್ಕೆ ಹೇಳಿದ್ರೆ ಅವರು, ಇಲ್ಲದ್ರೆ ಇಳಿತಿದ್ದೇನ ಇಲ್ಲ. ಇರ್ಲಿ ಬಿಡವ, ಥ್ಯಾಂಕ್ಸ್ ಅಲ್ಲ ಯಾಕೆ. ನಮ್ಮ ಚಿಂಟು ಪಿಂಟನ್ನು ಕಳಿಸ್ತೇನೆ. ಒಂದು 4 ಜೋರಿ ಆಡಿಸಿ ಕಳಿಸ್ಬಿಡ್ರಿ ಅವ್ರನ್ನ. ಏನು ಅವ್ರಿಗೆ ಹತ್ತಾಕ್ ಬಿಡ್ಬೇಡ್ರಿ. ಅವ್ರನ್ನ ಸಣ್ಣರಕ್ಕಾರಲ್ಲ, ನಿಮ್ಮಷ್ಟು ದೊಡ್ಡವರಿಲ್ಲ, ಹೆದರ್ತಾರ. ಸಾವಕಾಶ ತೂಗಿ ಆಡಿಸಿ ಕಳಿಸಿರ ನಮ್ಮ ಮನೆಗೆ. ಲಲಿತಕ್ಕ ಕಾಣವಲ್ಲ, ಮನ್ಯಾಗ ಅದಾಳ ಇಲ್ಲ ಈಕಿ? ಲಲಿತಕ್ಕ ಏನು ಮಾಡಾತಿದಿ? ಏನಿಲ್ಲ ಹೋಗಲೆ, ಅಡಿಗೆನ ಐತಿ ಎಲ್ಲ ಐತಿ. ಆಕೆ ಅವನು ಊರಿಗೆ ಹೋದ್ಲ, ಅದಕ್ಕೆ ಆಕೆಗೋಸ ಉಂಡೆ ಪಂಡೆ ಕಟ್ಟಿ ಕಳಿಸಿದಕ್ಕಿನ್ನ. ಹಂಗೆ ನಿಂತ್ಕಂಡೆ. ಅಷ್ಟೊತ್ತಿಗೆ ನೀ ಬನ್ನಿ ನೋಡು. ಏನು ಸಮಾಚಾರ? ಇವ ಸಮಾಚಾರ ಅನ್ನಕ್ಕೇನೈತೆ ಲಲಿತಕ್ಕ? ಮನ್ಯಾಗ ತುಂಬಿದ ಬಸ್ರ ಹೆಣ್ಮಗಳದಾಳ. ಆಕಿಗೆ ಯಾಕೆ ಸೊಂಟ ನೋವು ಅನ್ನಕತ್ತಿದ್ಲವ. ರಾತ್ರಿನೂ ಅಷ್ಟು ಕೊಬ್ಬರಿ ಎಣ್ಣೆ ಹಚ್ಚಿ ನೀರು ಹಾಕ್ಯಾರ ಅತ್ತೆರ. ಈಗ ಆರಾಮದಾಳ ಬಿಡು. ಆದ್ರೆ ಯವ ನೋಯ್ತೈತಿ ಅಂತಾಳ. ಏನು ದಿವ್ಸರ ಆಗಿಲ್ಲ ಏನಿಲ್ಲ. ಈ ದಣೆ 8 ತುಂಬಿ 9 ನೆಳೆ ಬಿದ್ದೈತಿ. ಅದಕ್ಕೆ ಏನು ದವಾಖಾನೆಗಾರ ಹೋಗಿ ಬರೋಣ ಏನ ಅಂತ ಕೇಳಕ್ಕಂತ ಬನ್ನವ. ಹೌದಾ? ಇಲ್ಲಲೇ, ಒಬ್ಬೊಬ್ಬರಿಗೆ 8 ತುಂಬಿ 9 ನೆಳೆ ಬೀಳೋದ್ರಾಗ ಹೆರಿಗಾಕವು. ಒಬ್ಬೊಬ್ಬರಿಗೆ 9 ತಿಂಗಳು ತುಂಬಿ ಆದ್ಮೇಲೆ ಹೆರಿಗಾಕವು. ಹೇಳಕ್ಕೆ ಬರೋದಲ್ಲ ಅವು ಹೆರಿಗೆ ನೋವು. ಒಂದ್ಸಲ ಹೋಗಿ ತೋರಿಸ್ಕೊಂಡ ಬಂದ್ರೆ ಚಲೋ. ಮತ್ತು ಅವ್ರ ಅತ್ತೆರಿಗೆ ಫೋನ್ ಮಾಡ್ಬೇಕತ್ತು. ಮತ್ತು ಬೇರೆ ದವಾಖಾನೆಗೆ ಯಾಕೆ ತೋರ್ಸಕ್ಕೆ ಹೋಗಿದ್ರಿ, ನಾವೇ ಕರ್ಕೊಂಡು ಹೋಕ್ಕವಿ ಅಂತ ಅಂತಾರೆ. ಏನು ಮಾಡ್ತಾರೆ ಆಮೇಲೆ? ಯಾಕೆ ಎಲ್ಲ ತಲೆ ಮೇಲೆ ಹೇಳ್ಕೊಂತೀನಿ ನೀನು? ಹೇಳೋಣ ಅಂದೆ. ಹೆಂಗ್ರ ಆಗಲಿ, ಇದವ್ರಾಗ ಡಾಕ್ಟರ್ ಚಲೋ ಅದಾನ. ಅಲ್ಲಿ ಹೋಗಿ ತೋರಿಸ್ಕೊಂಬಂದ್ರಾತು ಒಂದ್ಸಲ. ಹೆರಿಗೆ ನೋವು ಆಗಿದ್ರೆ ಮತ್ತು ಸೀದಾ ಅವ್ರಿಗೆ ಫೋನ್ ಮಾಡಿ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗಕ್ಕೆ ಬರ್ತೈತೆ. ಮತ್ತು ಇಲ್ಲ ಹಂಗೆ ಕೂಸು ಪಾಸು ತಿರುಗಿ ನಾನು ನೋಯ್ತಿರ್ತಾವು ಅಂತಾರಲ್ಲ, ಹಂಗಿತ್ತಂದ್ರೆ ಏನು ಚಿಂತಿಲ್ಲ. ಇನ್ನೊಂದು 4 ದಿನ ಬಿಟ್ಟು ಅವ್ರ ಊರಿಗೆ ಕಳಿಸಿ ಬಂದ್ಬಿಡ್ತಾನೆ ಯವ್ವ. ಅಷ್ಟು ಮಾಡುವಂತಾಗ. ಆರಾಮದಾಳದಲ್ಲ ಈಗ? ಏನರ ತಿನ್ಲ ಇಲ್ಲ ಮುಂಜಾನಿಂದ? ಏನು ಹಂಗದಾಳ? ಆರಾಮದಾಳ. ಅವ ನಿನ್ನೆ ಹೋಳಿಗಿದ್ವಲ್ಲ, ಅವಕ್ಕ ಒಟ್ಟು ಹಾಲು ತುಪ್ಪ ಹಾಕ್ಯಂತ ತಿಂತಾನೆವ ಅನ್ಲ. ತಿನ್ನವ ಅಂತಂದು ಹಾಕಿಕೊಟ್ಟೆ. ಬರೀ ಹೋಳಿಗೆ ಅಷ್ಟು ಉಂಡಾಳ, ಅನ್ನ ಸಾರು ಏನು ಉಂಡಲ್ಲ. ಹಂಗಾಗಿ ಮತ್ತೇನಾರು ಬೇಕಾರು ಮಾಡಿಸ್ಕೊಂಡು ಉಣ್ಣವ ಅಂತ ಹೇಳಿ ಇತ್ಲ ಬಂದೆ. ಸರಿ ತಗ ಹಂಗಾರೆ. ನಾನು ಬಟ್ಟೆ ಅದಾವ ಒಟ್ಟು ತೋಸಿ ಇಟ್ಟು ಬರ್ತಾನೆ. ನಾವು ಹೋಗಿ ದವಾಖಾನೆ ಹೋಗಿ ಬರತಂಕಂದ್ರೆ ಅವು ನೆನಿತಾವ. ಆಮೇಲೆ ಹೋಗೋದು ಹಾಕ್ಯಂತಾನಂತ. ತಯಾರಾಗನ್ನ ಆಕೆ ನಿನ್ನ ಮಗಳಿಗೆ ನೀನು ಕೂಡ ತಯಾರಾಗ್ರಿ, ಹೋಗಿ ಬರೋಣಂತ.
ಸರಿ ತಗೊಲ್ಲಲ್ತಕ್ಕ ಹಂಗ ಮಾಡು. ನಾನು ಒಬ್ಬಕ್ಕೆ ಆದೆ ಅಂದ್ರೆ ಒಂಥರ ಅಂಜಿಕ್ ಬಂದಂಗೆ ಆಕತ್ ಬಿಡ. ನೀ ಇದ್ರ ಧೈರ್ಯ ಇರ್ತೈತೆ ಒಂದೇಟು. ಇವ ಬರ್ತಾನೆ ತಗೊಳೆ. ಇಂಥ ಟೈಮ್ನಾಗ ಬರಲಿಲ್ಲ ಅಂದ್ರೆ ಇನ್ನೆಂಗೆ ಗಡ ಬಾ ಹಂಗಾರ ನಾ ಹೋಗಿರ್ತಾನೆ ನೋಡು. ಸಾವ್ಕಾಸ ಹೋಗಲೇ, ಬಿದ್ದಿದ್ದೆ ಗಂಡು ಹುಡ್ತಾನ ನನ್ನ ಖುಷಿಗೆ. ಯಾರೇ ಗೊತ್ತು ಹೋಗ ಇವ ನನ್ನ ಗಂಡಗಿನ ಹೆಂಟ್ ಹುಡ್ತಾಳೆ, ನನಗೆ ಗಂಡು ಹುಡ್ತಾನ. ರೀ ರೀ ಬರ್ರಿ ಲೋಟ. ಏನಾತು? ಎದಕ್ಕೆ ಕರ್ದದ್ದು? ಅದು ಮೀನಾಕ್ಷಿಗೆ ಹೆರಿಗೆ ನೋವು ಚಲೋ ಆಗ್ಯಾವಂತ. ಅದಕ್ಕೆ ಒಟ್ಟು ದವಾಖಾನೆ ಹೋಗಿ ತೋರಿಸ್ಕೊಂಬರ್ತೇವೆ. ಏನು ಹೆರಿಗೆ ಇವತ್ತು ಆಕತ್ತೆ ಆಗೋದಿಲ್ಲ ಅಂತ ಒಟ್ಟು ಹೇಳ್ತಾರ. ಅದಕ್ಕೆ ಒಟ್ಟು ಮನ್ಯಾಗ ಅಡುಗೆ ಮಾಡಿಟ್ಟದ್ದು ಐತೆ ಎಲ್ಲದು. ನಿನ್ನೆ ಹೋಳಿಗೆ, ಕಟ್ಟಿನ ಸಾರು, ಮತ್ತೊಂದು ರೊಟ್ಟಿ ಪಂಚಮಿಗಿನ ರೊಟ್ಟಿ ಎಲ್ಲ ಅದಾವು. ಹಾಕ್ಯಂದು ಊಟ ಗೀಟ ಮಾಡ್ರಿ ನೀವು. ಮತ್ತು ನನ್ನ ಕಾಯಕ್ಕೆ ಹೋಗ್ಬೇಡ್ರಿ ಬರ್ಲಿ ತಡಿಯಕ್ಕೆ ಅಂತಂದು. ಹೌದಾ? ಸರಿ ತಗ, ಹೋಗಿ ಬಾ ಹಂಗಾರೆ. ನೀನು ಊಟದ್ದೆಲ್ಲ ನಾವು ಮಾಡ್ತಾನೆ ತಗ, ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅಂದಂಗೆ ಹುಡುಗರು ಎಷ್ಟೊತ್ತಿ ಬರ್ತಾವು? ಅದೇನ್ರಿ ಹೊಸ್ದಾಗಿ ಕೇಳ್ತೀರಿ? ದಿವಸ ಬರಂಗ ಬರ್ತಾರ ಸಂಜೆ ಮುಂದೆ 4:30 5 ಗಂಟೆಗೆ. ಸರಿ ತಗ, ಅವ್ರು ಬಂದ್ರೆ ಅವ್ರಿಗೆ ಊಟ ಮಾಡಕ್ಕೆ ಹೇಳ್ತಾನೆ. ಹೋಗು ಇಂಥ ಟೈಮ್ನಾಗ ಆಸರ ಆಗ್ಬೇಕು ಮನುಷ್ಯ, ಒಬ್ರಿಗೊಬ್ರು ಆಗ್ಬೇಕು. ಹೋಗು. ಅವ್ವ ಅಮ್ಮ, ನೋವು ತಡ್ಕೊಳಕ್ಕಾಗವಲ್ದವ ನನಗೆ. ಭಾಳ ತ್ರಾಸಾಗತೈತಿ. ಸಮಾಧಾನ ತಗೊಳವ. ಸ್ವಲ್ಪ ತ್ರಾಸ ಆಕತ್ ಮತ್ತೆ ಏನು ಮಾಡೋಕ್ಕಾಗಂಗಿಲ್ಲ. ಹೆರಿಗೆ ನೋವು ಇದೆ, ಸುಧಾರಿಸ್ಕೊಳಕ್ಕೆ ಬೇಕವ. ಸುಮ್ಮನೆ ಏನಲ್ಲ ನೀನು? ಯಾಕ ನೀ ಏನು ಹಡ್ದಿಲ್ಲ ಹಿಂಗಿಲ್ಲ ಗೊತ್ತಿಲ್ಲ ನಿನಗೆ? ಮಗಳಿಗೆ ಸಮಾಧಾನ ಮಾಡೋದು ಬಿಟ್ಟು ಆಕೆ ಮುಂದೆ ಜೋಲ್ ಮರಿ ಹಾಕಿ ನಿತ್ಕ. ಹಂಗಂದ್ರೆ ಆಕೆಗೆ ಎಷ್ಟು ಧೈರ್ಯ ಗಿಡ್ತಾಳ. ಸ್ವಲ್ಪ ಧೈರ್ಯ ಹೇಳೋದು ಬಿಟ್ಟು ನೀನು ಜೋಲ್ ಮರಿ ಹಾಕಿ ನಿತ್ಕೊಂಡ್ಬಿಟ್ಟಿಯವ. ಧೈರ್ಯ ಹೇಳಕ್ಕಿಗೆ. ಲಲಿತಕ್ಕ ನೀನೇನೋ ಹೇಳ್ತಿದ್ದಿ, ಆದ್ರೆ ನನಗೆ ಧೈರ್ಯನ ಸಾಲ್ವಲ್ದ. ಕೈ ಕಾಲೆಲ್ಲ ತರ ಅನ್ನಕತ್ತೇವು. ಇಲ್ಲಿ ನೋಡಿದ್ರೆ ಡಾಕ್ಟ್ರ್ ಈಗ ಸದ್ಯ ಹೆರಿಗೆ ಆಕತ್ರಿ, ನೀವು ಎಲ್ಲಿ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಇವ್ರು ಅಂತಾರ. ಈಗ ಅವ್ರ ಹತ್ತರಿ ಫೋನ್ ಮಾಡಿದ್ರೆ ಇಷ್ಟಲ್ಲ ಅವಸರದಾಗ ಫೋನ್ ಮಾಡಿರಿ, ಏನಕ್ಕೇನಾರ ಆದ್ರೆ ಹೆಂಗೆ ಅಂತ ಅವ್ರು ಟೆನ್ಷನ್ ಹಾಕಾರ. ಹೆಂಗೆ ಮಾಡ್ಬೇಕಂತ ತಿಳಿದಂಗಾಗೈತೆ ಲಲಿತಕ್ಕ ನನಗೆ. ಹೆದರ್ಬೇಡಲೆ, ಏನಾಗೋದಲ್ಲ. ಎಲ್ಲ ದೇವ್ರ ಮೇಲೆ ಬರ ಹಾಕು. ಸುಮ್ಮನೆ ಕೈ ಮುಗಿ ದೇವ್ರಿಗೆ ಒಂದೆಷ್ಟು ಮುಡುಪು ಕಟ್ಟಿಡು, ಏನಾಗೋದಲ್ಲ. ಚಂದಾಗಿ ಸಸೂತ್ರಾಗಿ ಕೂಸು ಬಾಂಟಿ ಎಲ್ಲ ಆರಾಮಾಗಿ ಮನೆ ಬರಂಗಾಗ್ಲಪ್ಪ ಅಂತಂದು ಒಂದು ಮುಡುಪು ಕಟ್ಟಿಡು, ಏನಾಗೋದಲ್ಲ. ಆಮೇಲೆ ಹೆರಿಗೆಲ್ಲ ಆದಮೇಲೆ ಬೀಗ್ರಿ ಫೋನ್ ಹಚ್ಚಿ ಹೇಳುವಂತಂತ. ಹೌದಲ್ಲ ಅಲ್ತಕ್ಕ? ಸರಿ ತಗ, ಹಂಗೆ ಮಾಡ್ತೇನೆ ನಾನು. ನೀರು ಪಾರಿ ಏನಾರ ಕುಡಿತೀನವಾ ಮೀನಾಕ್ಷಿ? ಒಲ್ಲವಾ ಏನು ಬೇಡ ಪಾ. ನಡೋಣ. ಭಯಂಕರ ನೋವಾಗತ್ತೈತವ, ನನಗೆ ತಡ್ಕೊಳಕ್ಕಾಗೋಲ್ದು. ತಡ್ಕೊಳವ ಮಗಳ, ತಡ್ಕೊ ಸ್ವಲ್ಪ, ಏನಾಗೋದಲ್ಲ. ಏನು ಕೊಡ್ದನ್ ಕುಂಬಳಕಾಯಿ ಹೊರ ಬರೋದಂದ್ರೆ ಏನು ಹಂಗೆ ಏನು ಸಾಮಾನ್ಯ ಮಾತೇನು? ಹೆಣ್ಮಕ್ಳು ಮತ್ತೊಮ್ಮೆ ಹುಟ್ಟು ಬಂದಂಗವ ಇದು. ಆರಾಮಾಗಿರಿ, ಏನಾಗೋದಿಲ್ಲ. ಅಷ್ಟೇ ಡಾಕ್ಟ್ರ್ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬಿಡು ಸಾಕು. ಎಲ್ಲ ಸಸೂತ್ರ ಆಕತಿ. ಸುಮ್ಮಿ ಅಲ್ಲಿ ಹೊರಗೆ ಚೊಡೋ ಹೋಯ್ತಲ್ಲ, ಅಲ್ಲಿ ಹೋಗಿ ಒಂದಿಟ್ಟು ಕುಂಕುಮನಾರ ಏನಾರು ತಂದು ಈಕೆ ಹಣಿಗೆ ಹಚ್ಚು. ಚೆಂದಾಗಿ ಸಸೂತ್ರಾಗಿ ಹೆರಿಗೆ ಆಗ್ಲವ ನನ್ನ ಮಗಳಿಗೆ. ಏನಾರ ಇಂಥದೊಂದು ದೇಣಿಗೆ ಕೊಡ್ತೀನಿ ಅಂಥೇಳಿ ಬೇಡ್ಕೊಂಬ ಹೋಗು. ಹೇಳ್ತಕ್ಕ ಅಷ್ಟ ಮಾಡ್ತಾನೆ ತಗ. ಅಂದಂಗೆ ಬಟ್ಟೆ ಬರೀ ಎಲ್ಲ ತಗೊಂಬಂದಿ, ನಾ ಹಂಗೆ ಬಂದಿ ಈಗ. ಬರೋ ಮುಂದಂತೂ ಯಾವ ಚೀಲ ಪಾಲ ಏನು ತಗೊಳ್ಳಿಲ್ಲ ನೀನು. ಮತ್ತು ಈಗ ಮೆತ್ತನ ಅರಿಬಿ ಬೇಕಲ್ಲ, ಕೂಸಿಗೆ ಅರಿಬಿ ಕೊಡ್ರಿ ಅಂತಾರೆ ಅವರು. ಆಮೇಲೆ ಈಕಿಗೆ ಅರಿಬಿ, ಬಟ್ಟೆ ಪಟ್ಟೆ ಬೇಕಕ್ಕವು. ಹೆಂಗೆ ನೀವು ಹೋಗಿ ತಂಬರ್ತೀವಿ ಏನು ಹೆಂಗೆ ಮಾಡ್ತೀವಿ ನೋಡು. ಇಲ್ಲವ ಲಲಿತಕ್ಕ, ನಾ ಈಕಿನ ಬಿಟ್ಟು ಎಲ್ಲಿ ಎರಗಾಗೋದಿಲ್ಲ. ನನಗೆ ಮನೆಗೆ ಹೋಗೋಷ್ಟು ಧೈರ್ಯ ಸಾಲ್ವಲ್ದವ. ಅದಕ್ಕೆ ಫೋನ್ಯಾಗ ಹೇಳಿಬಿಟ್ಟೆ ನಮ್ಮ ಅತ್ತಿಗೆ ಎಲ್ಲವನ್ನೂ ಅವನ್ನ ಎಂತೆಂಥ ಬೇಕಾರಿ ಅವೆಲ್ಲ ಒಂದಿಟ್ಟು ಜೋಡಿಸಿಡ್ರಿ. ಶರಕ್ಕೆ ಹೇಳ್ತೇನೆ ನಾನು ಫೋನ್ ಮಾಡಿ, ಆಕೆ ಬಂದು ಇಸ್ಕೊಂತಾಳ ಅಂತಂದು. ಈ ಶರಕ್ಕೆ ತಂದ್ರೆ ತರ್ಬೋದು ಭಾಳ ಮಾಡಿ. ಹೌದಾ? ಚಲೋ ಆತ್ ಬಿಡು, ಅದು ಒಂದು ತಲೆ ಓಡಿಸಿ ಅಲ್ಲ. ಬೇಷಾತು. ಈಗ ಹೆಂಗೆ ಹೆರಿಗಾಕತಿ ಅಂದಾರ ಡಾಕ್ಟ್ರ್. ನಡಿ, ಒಟ್ಟು ಏನರ ತಿಂತಾಳನ್ನ ತಿನ್ನಿಸ್ಬಿಟ್ರಾತ. ಈಗ ಒಂದಿಟ್ಟು ಒಂದು 4 ಇಡ್ಲಿನಾರ ಏನಾರು ತಂದು. ಬ್ಯಾಡ ದೊಡವ, ನನಗೇನೇನು ತಿನ್ನಂಗೆ ಅನಿಸಿಲ್ಲ. ಈ ಸೊಂಟ ನೋವು ಒಂದು ಕಮ್ಮಿ ಮಾಡೋಣವ ಸಾಕು. ನನಗೆ ಜೀವ ಹೋದಂಗೆ ಆಗತೈತಿ. ನನಗೆ ಕನ್ಲಿ ಇಡ್ಲಿ ಕಡ್ದಂಗೆ ಅನ್ಸಾಕತೈತಿ. ಸೊಂಟನ ಅಷ್ಟು ನೋಯಾಕತೈತಿ. ಏನಮ್ಮ, ಏನಂತಾರೆ ನಮ್ಮ ಪೇಷಂಟು? ಆರಾಮಿದಾರ? ಬರ್ರಿ ಡಾಕ್ಟ್ರ, ಏನು ಆರಾಮ ಏನೋ ನೀವೇ ಹೇಳ್ಬೇಕು ನೋಡ್ರಿ. ಆಕೆಗೆ ಆರಾಮದಾಳ ಇಲ್ಲ ಅಂತಂದು. ಸೊಂಟ ನೋವು ಭಾಳ ಐತೆ ಅಂತ್ರಿ ಡಾಕ್ಟ್ರ. ಸ್ವಲ್ಪ ಕಮ್ಮಿ ಆಗಂಗೆ ಏನರ ಒಂದು ಇಂಜೆಕ್ಷನ್ ಅದನ್ನು ಕೊಡ್ರಿ. ನೋಡಮ್ಮ, ನೀವು ಹೇಳಿದ್ರಿ ಅಂತಂದು ಸುಮ್ಮನೆ ಎಂತ ಬೇಕಂತ ಇಂಜೆಕ್ಷನ್ನು ಕೊಡೋಕ್ಕಾಗಲ್ಲ. ಈಗ ಅದು ನೋವು ಬರಲೇಬೇಕು, ಅವರು ಅದನ್ನು ತಡ್ಕಲೇಬೇಕು. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಪ್ರಕೃತಿ ನಿಯಮ. ಹೌದು ಬಿಡ್ರಿ ಡಾಕ್ಟ್ರ, ಅದು ನಮಗೂ ಗೊತ್ತೈತಿ, ಇಲ್ಲ ಅಂತಲ್ಲ. ಆದ್ರೆ ಈಗೇನ ಗಡ ಹೆರಿಗಾಗಂಗೆ ಮೇಲೆ ಮೇಲೆ ಇಂಜೆಕ್ಷನ್ ಕೊಡ್ತಾರಂತಲ್ರಿ ನೋವು ಬರಂಗೆ. ಅಂಥವ್ರ ಕೊಟ್ಟು ಹೆರಿಗೆ ಮಾಡಿಸ್ಬಿಡ್ರಿ ಗಡನ. ನೋಡಿ ಅಮ್ಮ, ಆ ಥರ ಮ್ಯಾಜಿಕ್ ಆಗೋ ಥರ ಯಾವ ಇಂಜೆಕ್ಷನ್ನು ಇರೋಲ್ಲ. ಇದ್ರಾದ್ರೂ ನಮಗೆ ಗೊತ್ತು ಯಾವ ಟೈಮಿಗೆ ಕೊಡಬೇಕು, ಯಾವ ಟೈಮಿಗೆ ಕೊಡಬಾರ್ದು ಅಂತ ಹೇಳಿ. ನೀವೆಲ್ಲ ಏನು ಅರ್ಥ ಆಗಲ್ಲ, ಅದೆಲ್ಲ ನಾ ಎಲ್ಲ ನೋಡ್ತೀನಿ. ನೀವೆಲ್ಲ ಹೊರಗಿರ್ರಿ. ಅವ್ರು ಡಿಲಿವರಿ ಆದಮೇಲೆ ನಾವೇ ಕೇಳ್ತೇವೆ ಬಟ್ಟೆ ಗಿಟ್ಟೆ ಎಲ್ಲ, ಆಮೇಲೆ ತಂದು ಕೊಡುವಂತ್ರಿ ನೀವು. ಆಯ್ತಾಯ್ತು, ನೀವೆಲ್ಲ ಹೊರಗಿರ್ರಿ. ನಮ್ಮ ಸಿಸ್ಟರ್ಗೆ ಒಳಗೆ ಕಳಿಸ್ರಿ. ಇಲ್ರಿ ಡಾಕ್ಟ್ರ, ನನ್ನ ಮಗಳು ಬಿಟ್ಟು ನಾ ಎಲ್ಲಿ ಹೊರಗೆ ಹೋಗಲ್ಲ. ನಾ ಈಕಿ ಜೊತೆಗೆ ಇರ್ತೇನೆ. ಈಕಿ ತಾಯಿರಿ ನಾನು.
ಹೌದ್ರಿ ಡಾಕ್ಟ್ರ, ನಾನು ಈಕಿ ದೊಡ್ಡವದನೆ, ನಾನು ಹೋಗಂಗಿಲ್ಲ ಹೊರಗೆ. ಬೇಕಾದ್ರೆ ಇವ್ರು ನಮ್ಮ ಮನೆಯವ್ರನ್ನ ಕಳಿಸ್ತೇನೆ ತಗೊಳ್ರಿ. ಅಯ್ಯೋ ನನ್ನ ಗ್ರಹಚಾರ ನೀವೇ ಇದ್ರೆ ನೀವೇ ಹೆರಿಗೆ ಮಾಡಿಸ್ಕೊಂಬಿಡ್ರಿ. ಮತ್ತು ನಾನು ಎದಕ್ಕೆ ಬೇಡವೇ ಬೇಡ, ನನ್ನ ಕರ್ಲೇ ಬೇಡಿ, ನಾ ಹೊಂಟೆ ಈಗ.